ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಭೀಮನ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ ಆಷಾಢ ತಿಂಗಳಲ್ಲಿ ಬರ್ತಾ ಇದೆ. ಎಲ್ಲರೂ ನಾವೇನು ಮಾಡ್ತೀವಿ, ಭೀಮನ ಅಮಾವಾಸ್ಯೆ ದಿನ ನಮ್ಮ ಗಂಡಂದಿರ ಪಾದಗಳಿಗೆ ಪೂಜೆಯನ್ನು ಮಾಡ್ತೀವಿ. ಅವರಿಂದ ಆಶೀರ್ವಾದ ಪಡ್ಕೊಳ್ತೀವಿ. ಆಮೇಲೆ ಅವರು ಕೊಡೋಂಥ ಗಿಫ್ಟನ್ನು ತೊಗೊಂಡು ನಾವು ಖುಷಿ ಪಡ್ತೀವಿ. ಇಷ್ಟೇ ನಮಗೆ ಗೊತ್ತಿರೋ ವಿಚಾರ. ಇದರ ಹಿಂದೆ ಒಂದು ಚಿಕ್ಕದೊಂದು ಕಥೆ ಇದೆ. ರಾಜ ಮಹಾರಾಜರ ಕಾಲದಲ್ಲಿ ಮಹಾರಾಜರಿಗೆ ಒಬ್ಬ ಮಗನಿರ್ತಾನೆ. ಅವನು ಎಲ್ಲ ವಿದ್ಯೆಗಳಲ್ಲೂ ಪರಿಣಿತ ಹೊಂದಿರ್ತಾನೆ. ಅವನು ಪ್ರಾಯದ ಸಮಯದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅವನು ಮರಣ ಹೊಂದ್ಬಿಡ್ತಾನೆ. ಆಗ ಮಹಾರಾಜನಿಗೆ ತುಂಬ ದುಃಖ ಆಗ್ತೈತಿ. ಇರೋ ಒಬ್ಬ ಮಗ ಸತ್ತೋಗ್ಬಿಟ್ನಲ್ಲ ಅಂದ್ಬಿಟ್ಟು ರಾಜರಾಣಿಗೆ ತುಂಬ 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 ದುಃಖ ಆಗ್ತದೆ. ಆಗ ಮಹಾರಾಜ ನನ್ನ ಮಗನಿಗೆ ಏನಾದರೂ ಮಾಡಿ ಅವನ ಚಿತೆಯ ಬೆಂಕಿ ಇಡುವ ಮೊದಲು ಅವನಿಗೊಂದು ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಆಗ ರಾಜ್ಯದಲ್ಲಿ ಡಂಗೂರ ಸಾರಿಸ್ತಾನೆ. ಯಾರು ನನ್ನ ಮಗನ ಮದುವೆ ಆಗ್ತಿರೋ ಅವರಿಗೆ ನನ್ನ ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳಿ ಡಂಗೂರ ಸಾರಿಸ್ತಾನೆ. ಆಗ ಯಾರು ಸತ್ಯಣಕ್ಕೆ ಯಾರು ಮಗಳು ಕೊಡಲಿಕ್ಕೆ ಇಷ್ಟಪಡ್ತಾರೆ? ಯಾರು ಇಷ್ಟಪಡಲ್ಲ. ಎಲ್ಲರೂ ಅಯ್ಯೋ ನಾವು ಕೊಡಲ್ಲ, ನೀವು ಕೊಡಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಒಂದು ಹಳ್ಳಿಯಲ್ಲಿ ಬಡ ಬ್ರಾಹ್ಮಣನಿಗೆ 5 ಜನ ಹೆಣ್ಣು ಮಕ್ಕಳಿರ್ತಾರೆ. 5 ಜನ ಹೆಣ್ಣು ಮಕ್ಕಳು, 2 ಜನ ಗಂಡು ಮಕ್ಕಳಿರ್ತಾರೆ. ತುಂಬ ಬಡತನ. ಆಗ ಬ್ರಾಹ್ಮಣ ಹೇಳ್ತಾನೆ, ನನಗೆ ಇಷ್ಟೊಂದು ಬಡತನ ಇದೆ, ಯಾರಾದರೂ 5 ಜನದಲ್ಲಿ ಒಬ್ಬರು ಮದುವೆ ಆಗಿ ನಮ್ಮ ಕಷ್ಟ ಪರಿಹಾರ ಆಗ್ಬೋದು ಅಂತ ಮಕ್ಕಳಲ್ಲಿ ಕೇಳ್ಕೊಳ್ತಾನೆ. ಅವರು ಒಪ್ಪಲ್ಲ, ಯಾರೂ ಒಪ್ಪಲ್ಲ. ಅದರಲ್ಲಿ ಒಂದು ಹುಡುಗಿ ಆಯಿತು ಅಪ್ಪಾಜಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಳ್ತಾಳೆ. ಆಗ ಬ್ರಾಹ್ಮಣ ಮಂತ್ರಿಗಳನ್ನು ಕರೆಸಿ ನನ್ನ ಮಗಳು ಮದುವೆ ಆಗ್ತಾಳೆ ಅಂತ ಹೇಳ್ತಾನೆ. ಆಗ ಮಹಾರಾಜರು ಆ ಹುಡುಗಿಯನ್ನು ಕರೆಸಿ ಚಿತೆ ಮುಂದೆ ತಾಳಿ ಕಟ್ಟಿಸ್ತಾರೆ. ಇನ್ನೇನು ಚಿತೆಗೆ ಬೆಂಕಿ ಇಡಬೇಕು ಅನ್ನುವ ಸಮಯದಲ್ಲಿ ಮಳೆ ಜೋರಾಗಿ ಬರ್ತಾ ಇರುತ್ತೆ. ಜೋರಾಗಿ ಬರುವಂತಹ ಮಳೆಗೆ ಜನ ಎಲ್ಲ ಹೊನೆಗೊಡೋಗ್ಬಿಡ್ತಾರೆ. ಆಗ ಆ ಮದುವೆ ಆಗಿದ್ಲಲ್ಲ, ಹೆಣಕ್ಕೆ ಒಂದು ಮದುವೆ ಮಾಡ್ಕೊಂಡಿದ್ದಲ್ಲ ಆ ಹುಡುಗಿ ಮಾತ್ರ ಇರ್ತಾಳೆ. ತುಂಬ ಅಳ್ತಾ ಇರ್ತಾಳೆ. ಆ ಮಳೆಯಲ್ಲೇ ಕುಳಿತುಕೊಂಡು ಹೊಳು ಅಳ್ತಾಳೆ. ಏನು ಮಾಡೋಕ್ಕಾಗುತ್ತೆ ಪಾಪ ಅವಳಿಗೆ. ನಾನು ನೋಡಿದರೆ ಸತ್ಯಣ್ಣನ ಮದುವೆ ಆಗಿದ್ದೀನಿ, ಈ ಕಾಡಿನಲ್ಲಿ ಯಾರೂ ಇಲ್ಲ. ಒಂದು ಕಡೆಯಿಂದ ಪ್ರಾಣಿ ಪಕ್ಷಿಗಳ ಕೂಗುಗಳು, ನೆರಳಾಟಗಳು ಕೇಳಿಸ್ತಾ ಇದೆ. ಭಯ ಪಡ್ತಾ ಇದ್ದಾಳೆ, ದೇವ್ರು ನೆನೆಸ್ತಾ ಇದ್ದಾಳೆ, ಗೋಳಾಡ್ತಾ ಇದ್ದಾಳೆ. ಆ ಗೋಳಾಟವನ್ನು ನೋಡಲಾರ್ದೆ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗ್ತಾರೆ. ಆಗ ಪಾರ್ವತಿ, ಮಗಳೇ ನೀನು ಒಂದು ಪೂಜೆ ಮಾಡು, ಒಂದು ವ್ರತ ಮಾಡು, ನಿನ್ನ ಕಷ್ಟದಿಂದ ದೂರ ಆಗುತ್ತೆ, ನಿನ್ನ ಕಷ್ಟ ಪರಿಹಾರ ಆಗ್ತವೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದ ಒಂದು ವ್ರತವನ್ನು